ವೀಕ್ಷಕರೇ 2027ರಲ್ಲಿ ಮೋಸ್ಟ್ ಏಟೆಡ್ ಕಂಟ್ರಿಯ ಪಟ್ಟಿಯಲ್ಲಿ ಚೀನಾ 2ನೇ ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲೂ ಕೂಡ ಅನೇಕ ಮಂದಿಗೆ ಚೀನಾ ಅಂದ್ರೆ ಇಷ್ಟವಾಗದು. ಆದರೆ ಚೀನಾವನ್ನ ಈ ವಿಚಾರದಲ್ಲಿ ಮಾತ್ರ ಅಪ್ರಿಶಿಯೇಟ್ ಮಾಡಲೇಬೇಕು. ಏಕೆಂದ್ರೆ ರೀಸೆಂಟ್ ಆಗಿ ಚೀನಾ ಸೈಂಟಿಸ್ಟ್ಗಳು 1.3 ಸೆಂಟಿಮೀಟರ್ ಸೈಜ್ ನಲ್ಲಿ ಒಂದು ರೋಬೋ ಫಿಶ್ ಡೆವಲಪ್ ಮಾಡಿದ್ದಾರೆ. ಇದು ನೋಡಕ್ಕೆ ನಿಜವಾದ ಫಿಶ್ ನಂತೆ ಕಾಣುತ್ತದೆ. ಇದು ಏನು ಮಾಡುತ್ತೆ ಅಂದ್ರೆ ನಮಗೆ ತಿಳಿಯದೆ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಸಮುದ್ರ ಸೇರುತ್ತಿದೆ. ಆ ಪ್ಲಾಸ್ಟಿಕ್ ತಿಂದು ಸಾಕಷ್ಟು ಮೀನುಗಳು ಸಾಯುತ್ತಿವೆ. ಆ ರೀತಿ ಆಗಬಾರದು ಅಂತ ಚೀನಾ ಈ ರೋಬೋ ಫಿಶ್ ಕಂಡು ಹಿಡಿದಿದೆ. ಈ ರೋಬೋ ಫಿಶ್ ಸಮುದ್ರದ ಆಳದಲ್ಲಿರುವ ಮೈಕ್ರೋ ಪ್ಲಾಸ್ಟಿಕ್ ಅನ್ನ ತೆಗೆದುಹಾಕುತ್ತದೆ. ಇದರಿಂದ ಸಮುದ್ರದಲ್ಲಿರುವ ಜೀವಿಗಳು ಹೆಚ್ಚಿನ ಕಾಲ ಬದುಕುತ್ತವೆ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿತು ಎಂಬುದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವೀಕ್ಷಕರೇ 2027ರಲ್ಲಿ ಮೋಸ್ಟ್ ಏಟೆಡ್ ಕಂಟ್ರಿಯ ಪಟ್ಟಿಯಲ್ಲಿ ಚೀನಾ 2ನೇ ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲೂ ಕೂಡ ಅನೇಕ ಮಂದಿಗೆ ಚೀನಾ ಅಂದ್ರೆ ಇಷ್ಟವಾಗದು. ಆದರೆ ಚೀನಾವನ್ನ ಈ ವಿಚಾರದಲ್ಲಿ ಮಾತ್ರ ಅಪ್ರಿಶಿಯೇಟ್ ಮಾಡಲೇಬೇಕು. ಏಕೆಂದ್ರೆ ರೀಸೆಂಟ್ ಆಗಿ ಚೀನಾ ಸೈಂಟಿಸ್ಟ್ಗಳು 1.3 ಸೆಂಟಿಮೀಟರ್ ಸೈಜ್ ನಲ್ಲಿ ಒಂದು ರೋಬೋ ಫಿಶ್ ಡೆವಲಪ್ ಮಾಡಿದ್ದಾರೆ. ಇದು ನೋಡಕ್ಕೆ ನಿಜವಾದ ಫಿಶ್ ನಂತೆ ಕಾಣುತ್ತದೆ. ಇದು ಏನು ಮಾಡುತ್ತೆ ಅಂದ್ರೆ ನಮಗೆ ತಿಳಿಯದೆ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಸಮುದ್ರ ಸೇರುತ್ತಿದೆ. ಆ ಪ್ಲಾಸ್ಟಿಕ್ ತಿಂದು ಸಾಕಷ್ಟು ಮೀನುಗಳು ಸಾಯುತ್ತಿವೆ. ಆ ರೀತಿ ಆಗಬಾರದು ಅಂತ ಚೀನಾ ಈ ರೋಬೋ ಫಿಶ್ ಕಂಡು ಹಿಡಿದಿದೆ. ಈ ರೋಬೋ ಫಿಶ್ ಸಮುದ್ರದ ಆಳದಲ್ಲಿರುವ ಮೈಕ್ರೋ ಪ್ಲಾಸ್ಟಿಕ್ ಅನ್ನ ತೆಗೆದುಹಾಕುತ್ತದೆ. ಇದರಿಂದ ಸಮುದ್ರದಲ್ಲಿರುವ ಜೀವಿಗಳು ಹೆಚ್ಚಿನ ಕಾಲ ಬದುಕುತ್ತವೆ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿತು ಎಂಬುದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ.